ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದಂಥವ್ರು ಯಾವ ನೈಸರ್ಗಿಕ ಪಾನೀಯಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಲೆವೆಲ್ನ ನಾರ್ಮಲಿಗೆ ತರ್ಬೋದು, ಕಂಟ್ರೋಲ್ನಾಗಿ ಇಟ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸಂಚಿಕೆಯಲ್ಲಿ ಈ ಒಂದು ನೈಸರ್ಗಿಕ ಪಾನೀಯಗಳನ್ನ ತಯಾರು ಮಾಡುವ ವಿಧಾನವನ್ನು ತಮಗೆ ತಿಳಿಸ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಏರುಪೇರಾಗಿರ್ತದೆ, ಹೆಚ್ಚಾಗಿರ್ತದೆ. ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಏರುಪೇರಾಗಿರ್ತದೋ, ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇರ್ತದೋ, ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಅತಿಯಾಗಿ ಸುಸ್ತಾಗೋದು, ಬಳಲ್ತಕ್ಕಂತಹದ್ದು, ಆಯಾಸ ಆಗ್ತಕ್ಕಂತಹದ್ದು, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಹೃದಯ ಸಂಬಂಧಿ ಕಾಯಿಲೆ, ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಯಾವಾಗ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಆರೋಗ್ಯದಿಂದ ಚೆನ್ನಾಗಿರ್ತಾರೆ. ಆದರೆ ಅವರು ದೀರ್ಘಕಾಲ ಹೆಚ್ಚು ಸಮಯ ಆರೋಗ್ಯದಿಂದ ಇರಬೇಕು, ಹೆಲ್ತಿಯಾಗಿರಬೇಕು ಅಂತಂದರೆ ಅವ್ರ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗಿರಬೇಕು. ಆದ್ದರಿಂದ ಈ ಒಂದು ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇಟ್ಕೊಳ್ಳೋಕ್ಕೆ ಅವ್ರು ಏನೇನು ಮಾಡಬೇಕು, ಯಾವ ರೀತಿ ನೈಸರ್ಗಿಕ ಪಾನೀಯಗಳನ್ನ ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಮೇರಿಕಾದ ಒಂದು ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಈ ಡಯಾಬಿಟಿಸ್ ಪೇಷಂಟ್ಗಳ ಮೇಲೆ ಪರೀಕ್ಷೆ ಮಾಡಿ ಒಂದು ವರದಿಯನ್ನು ಪ್ರಕಟಣೆ ಮಾಡಿದೆ. ಆ ವರದಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ನ ನಾರ್ಮಲ್ ಆಗಿರಬೇಕು ಅಂದರೆ ಇನ್ಸುಲಿನ್ ಅತಿ ಅಗತ್ಯವಾಗಿ ಬೇಕಾಗಿದೆ. ಆದರೆ ಈ ಹಲವಾರು ಗಿಡಮೂಲಿಕೆಗಳಲ್ಲಿ, ನೈಸರ್ಗಿಕ ಪಾನೀಯಗಳಲ್ಲಿ ಇನ್ಸುಲಿನ್ ರೀತಿಯೇ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಇದೆ. ಹಾಗೂ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್, ಒತ್ತಡವನ್ನು ಕಡಿಮೆ ಮಾಡೋ ಶಕ್ತಿ ಇದೆ. ಆದ್ದರಿಂದ ಈ ಗಿಡಮೂಲಿಕೆಗಳನ್ನ ಹಾಗೂ ನೈಸರ್ಗಿಕ ಪಾನೀಯಗಳನ್ನ ನಾವು ಸೇವನೆ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು, ನಾರ್ಮಲ್ನಾಗಿ ಇಟ್ಕೋಬೋದು, ಆರೋಗ್ಯದಿಂದ ಇರ್ಬೋದು ಅಂತ ಸಾಬೀತಾಗಿದೆ. ಹಾಗಾದರೆ ಈ ಪಾನೀಯಗಳನ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊಟ್ಟ ಮೊದಲನೆಯದು ಹಾಗಲಕಾಯಿ. ಹಾಗಲಕಾಯಿ ಅಂದರೆ ಕಹಿ. ಯಾವುದು ಅದರಕ್ಕೆ ಕಹಿಯೋ ಅದು ಉದರಕ್ಕೆ ಸಿಹಿ ಅಂತ ಒಂದು ಗಾದೆ ಇದೆ. ಯಾವುದು ಬಾಯಿ ಕಹಿ ಇರ್ತದೋ ಅದು ಹೊಟ್ಟೆಗೆ ಸಿಹಿ ಅಂತ. ಈ ಒಂದು ಹಾಗಲಕಾಯಿಯಲ್ಲಿ ಹಲವಾರು ಪೋಷಕಾಂಶಗಳಿದೆ. ಪ್ರಮುಖವಾಗಿ ಚೆರಾಂಟಿನ್ ಹಾಗೂ ಪಾಲಿಪೆಪ್ಟೈಡ್ ಪಿ ಅಂತ ಕಾಂಪೌಂಡ್ ಇದೆ. ಇದು ಇನ್ಸುಲಿನ್ ರೀತಿಯೇ ಕೆಲಸ ಮಾಡ್ತದೆ. ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲ್ ಇಡೋಕ್ಕೆ ತುಂಬಾ ಸಹಕಾರಿಯಾಗಿದೆ. ನಾವು ಸೇವಿಸತಕ್ಕಂಥ ಆಹಾರ ಬ್ಲಡ್ ಶುಗರ್ ಲೆವೆಲ್ ಹಾಗೂ ಬ್ಲಡ್ಡಲ್ಲಿರ್ತಕ್ಕಂತಹ, ರಕ್ತದಲ್ಲಿ ಇರ್ತಕ್ಕಂತಹ ಗ್ಲೂಕೋಸ್ನ ಸಮರ್ಥವಾಗಿ ಬಳಸಿಕೊಳ್ಳೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗಾದರೆ ಈ ಒಂದು ಹಾಗಲಕಾಯಿ ಜ್ಯೂಸ್ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಒಂದು ಹಾಗಲಕಾಯಿ ತಗೊಳ್ಳಿ, ಅದನ್ನು ಚೆನ್ನಾಗಿ ತುಂಡು ಮಾಡಿ ಒಂದು ಅರ್ಧ ಕಪ್ ನೀರಿಗೆ ಹಾಕಿ ಚೆನ್ನಾಗಿ ಅರಿರಿ. ನಂತರ ಅದನ್ನು ಚೆನ್ನಾಗಿ ಸೋಸಿ ಅದಕ್ಕೆ 1 ಚಮಚ ನಿಂಬೆ ರಸ ಹಾಗೂ ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲಿಗೆ ಬರ್ತದೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತದೆ. ಆದರೆ ಇದನ್ನು ಅತಿ ಹೆಚ್ಚಾಗಿ ಉಪಯೋಗಿಸಬಾರ್ದು. ಹೆಚ್ಚಾಗಿ ಉಪಯೋಗಿಸಿದ್ರೆ ಬ್ಲಡ್ ಶುಗರ್ ಲೆವೆಲ್ ಡೌನ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಎರಡನೆಯದು ಮೆಂತ್ಯ. ಮೆಂತ್ಯನಲ್ಲಿ ಸಾಲ್ಯುಬಲ್ ಫೈಬರ್, ನಾರಿನಂಶ ಅಧಿಕವಾಗಿದೆ. ಇದರ ಜೊತೆಗೆ 4-ಹೈಡ್ರಾಕ್ಸಿ ಐಸೋಲ್ಯೂಸಿನ್ ಅಂತ ಒಂದು ಕಾಂಪೌಂಡ್ ಇದೆ. ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತದೆ. ಊಟ ಆದ ನಂತರ ಶುಗರ್ ಲೆವೆಲ್ ಜಾಸ್ತಿ ಆಗೋದನ್ನು ಕಂಟ್ರೋಲ್ ಮಾಡ್ತದೆ. ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅಂತಂದರೆ, ರಾತ್ರಿ 1 ಲೋಟ ನೀರಿಗೆ 2 ಚಮಚ ಮೆಂತ್ಯನ ಹಾಕಿ ನೆನೆಸಿಡಿ. ಬೆಳಗ್ಗೆ ಎದ್ದು ಆ ಮೆಂತ್ಯನ ನೀರಿನ ಸಮೇತ ಕುಡಿಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತದೆ, ನಾರ್ಮಲಿಗೆ ಬರ್ತದೆ. ಇನ್ನು ಮೂರನೆಯದು ದಾಲ್ಚಿನ್ನಿ ಟೀ. ದಾಲ್ಚಿನ್ನಿ ಇದರಲ್ಲಿ ಪ್ರಮುಖವಾಗಿ ಸಿನ್ನಮಾಲ್ಡಿಹೈಡ್ ಅಂತ ಒಂದು ಕಾಂಪೌಂಡ್ ಇದೆ. ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ, ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತದೆ. ಊಟ ಆದ ನಂತರ ಯಾವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೋ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಇದು ನ್ಯಾಚುರಲ್ ಶುಗರ್ ಸ್ಟೆಬಿಲೈಸರ್ ಆಗಿ ಕೆಲಸ ಮಾಡ್ತದೆ. ಹಾಗಾದರೆ ದಾಲ್ಚಿನ್ನಿ ಟೀ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. 1 ಲೋಟ ನೀರಿಗೆ 1-2 ತುಂಡು ದಾಲ್ಚಿನ್ನಿ ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಅದನ್ನು ಸೋಸಿ ಊಟ ಆದ ನಂತರ ಬಿಸಿ ಇದ್ದಾಗಲೇ ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರ್ತದೆ. ಇನ್ನು 4ನೆಯದು ದಾಸವಾಳ. ದಾಸವಾಳದಲ್ಲಿ ಆ್ಯಂಥೋಸಯಾನಿನ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇದೆ. ಇದು ಉರಿಯೂತ ಕಡಿಮೆ ಮಾಡ್ತದೆ ಹಾಗೂ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ. ಇದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ, ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ 1 ಲೋಟ ನೀರನ್ನು ಚೆನ್ನಾಗಿ ಕುದಿಯೋಕ್ಕಿಟ್ಟು ಅದಕ್ಕೆ 5-6 ದಾಸವಾಳದ ದಳಗಳನ್ನು ಹಾಕಿ ಅದನ್ನು ಕುದಿಸಿ ನಂತರ ಅದನ್ನು ಆರಿಸಿ ಅದನ್ನು ಈ ಒಂದು ದಾಸವಾಳದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತದೆ. ಇನ್ನು 5ನೆಯದು ಅಲೋವೆರಾ, ಲೋಳೆ ಸರ. ಲೋಳೆ ಸರದಲ್ಲಿ ಪಾಲಿಸ್ಯಾಕರೈಡ್ ಇದೆ.
ಇದು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತಂದರೆ ಲೋಳೆ ಸರದ ಸಿಪ್ಪೆಯನ್ನು ತೆಗೆದು ಆ ತಿರುಳನ್ನು 1 ಲೋಟ ನೀರಿಗೆ ಹಾಕಿ 1 ಚಮಚ ತಿರುಳನ್ನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕದ್ರಕೊಂಡು ಕುಡಿಯೋದ್ರಿಂದ ಈ ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರ್ತದೆ, ಮೆಟಬಾಲಿಸಮ್ ಚೆನ್ನಾಗಿ ಆಗ್ತದೆ. ಹಾಗೂ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ 5 ರೀತಿಯ ಪಾನೀಯಗಳು ಹಾಗಲಕಾಯಿ ಹಾಗೂ ಈ ಒಂದು ಮೆಂತ್ಯೆ, ದಾಲ್ಚಿನ್ನಿ, ದಾಸವಾಳ, ಲೋಳೆ ಸರ ಇವುಗಳಿಂದ ಯಾವ ರೀತಿ ಜ್ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ಒಂದು ವಿಷಯವನ್ನು ಯಾವ ರೀತಿ ನೀವು ತಿಳ್ಕೊಬೇಕು ಅಂತಂದರೆ ಬರೀ ಈ ಒಂದು ಜ್ಯೂಸ್ಗಳ ಮಾತ್ರ ಮಾಡ್ಕೊಳ್ಳೋದಲ್ಲ, ಇದ್ರ ಜೊತೆಗೆ ನಿಮ್ಮ ಆಹಾರ ವಿಹಾರ ದಿನಚರಿ ಸರಿಯಾಗಿರಬೇಕು, ಆಹಾರದಲ್ಲಿ ಸರಿಯಾಗಿರಬೇಕು, ಇದರ ಜೊತೆಗೆ ನಿಯಮಿತ ವ್ಯಾಯಾಮ, ಸಮರ್ಪಕವಾದ ನಿದ್ದೆ, ಈ ಎಲ್ಲ ಒಂದು ರೀತಿ ನೀವು ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೋಬಹುದು. ಇದರ ಜೊತೆಗೆ ಧ್ಯಾನ, ಪ್ರಾಣಾಯಾಮ, ಯೋಗಾಸನ, ರೆಗ್ಯುಲರ್ ವಾಕಿಂಗು, ಎಕ್ಸಸೈಸ್ ಇವುಗಳನ್ನ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೋಬೋದು. ಹಾಗೂ ಒಂದು ಮುನ್ನೆಚ್ಚರಿಕೆಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಜ್ಯೂಸ್ಗಳು ಮಾಡ್ಕೋಬೇಕಾದ್ರೆ ಪ್ರಮುಖವಾಗಿ ಹಾಗಲಕಾಯಿ ಯೂಸ್ ಮಾಡಬೇಕಾದ್ರೆ ಹಾಗೂ ಲೋಳೆ ಸರ ಅಲೋವೆರಾ ಯೂಸ್ ಮಾಡಬೇಕಾದ್ರೆ ನೀವೊಂದು ವಿಷಯನ ತಿಳ್ಕೊಂಡಿರಬೇಕು. ಹಾಗಲಕಾಯಿ ಈ ಒಂದು ಜ್ಯೂಸ್ನ ಅತಿಯಾಗಿ ಸೇವನೆ ಮಾಡಬಾರ್ದು. ಅತಿಯಾಗಿ ಸೇವನೆ ಮಾಡಿದ್ರೆ ಶುಗರ್ ಅಂಶ ಡೌನ್ ಆಗುವ ಸಾಧ್ಯತೆ ಇದೆ. ರಕ್ತದಲ್ಲಿ ಸಕ್ಕರೆ ಅಂಶ ಯಾವಾಗ ಕಡಿಮೆ ಆಗ್ತದೋ ಹೈಪೋಗ್ಲೈಸೆಮಿಯಾ ಆಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ತಜ್ಞ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಹಾಗಲಕಾಯಿ ಜ್ಯೂಸ್ನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಕೇಳಿಕೊಂಡು ನೀವು ಅದನ್ನು ತಗೋಬೇಕಾಗ್ತದೆ. ಇನ್ನು 2ನೇದು ಲೋಳೆ ಸರ ಅಲೋವೆರಾನ ನೀವು ಸೇವನೆ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತದೆ. ಆದರೆ ಇದನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಏನಾಗ್ತದೆ ಅಂತಂದರೆ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗ್ತದೆ. ಆದ್ದರಿಂದ ಅತಿಯಾಗಿ ಸೇವನೆ ಮಾಡಬಾರ್ದು. ತಜ್ಞ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಪಾನೀಯಗಳನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು, ಎಲ್ಲರಂತೆ ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.